ಹೀಲಿಯಂ ಸ್ಫೋಟದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಬಾಲಕಿ. ಮೈಸೂರಿನಲ್ಲಿ ಆದ ಬ್ಲಾಸ್ಟ್ ಘಟನೆಯನ್ನ ಈ ಬಾಲಕಿ ಹೇಳಿರೋದು. ಅರಮನೆ ನೋಡಿ ವಾಪಸ್ ಬರುವಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡ್ಹೋದ್ರು. ಗಾಯಗೊಂಡಿರುವ ನನ್ನ ತಾಯಿ ನೋಡೋದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮಿ ಪುತ್ರಿ ಡಿಂಪಲ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅರಮನೆ ನೋಡಿ ವಾಪಸ್ ಬರ್ತಾ ಇದ್ದಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಅರಮನೆ ನೋಡೋದಕ್ಕೆ ಬಂದಿದ್ದ ಜನ, ಅಲ್ಲಿ ಇಲ್ಲಿ ನಿಂತಿದ್ದ ಜನ ದಿಕ್ಕಾಪಾಲಾಗಿ ಓಡಿ ಹೋದ್ರು. ಗಾಯಗೊಂಡಿರುವ ನನ್ನ ತಾಯಿಯನ್ನ ಇನ್ನೂ ನೋಡೋದಕ್ಕೆ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮಿ ಪುತ್ರಿ ಡಿಂಪಲ್ ಹೇಳಿದ್ದಾರೆ. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಘಟನೆಯಿಂದ ಪಾರಾಗಿ ಬಂದಂತಹ ಬಾಲಕಿ ಡಿಂಪಲ್ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಪುಟ ಎಷ್ಟೊತ್ತಲ್ಲ ಆಯ್ತು ಈ ಘಟನೆ ಅಂತ? ಅದು 8:20 ಎಲ್ಲ ಆಗಿತ್ತು. ಯಾವ ರೀತಿ ಇತ್ತು ನೋಡಿದಾಗ ಸಂದರ್ಭ ಹೆಂಗಿತ್ತು? ಗ್ಯಾಸ್ ಬ್ಲಾಸ್ಟ್ ಆಗಿತ್ತು, ಬಾಂಬ್ ತರ ಬ್ಲಾಸ್ಟ್ ಆಯ್ತು. ಯಾರಿಗೆಲ್ಲ ಏಟ್ ಆಯ್ತು? ತಾಯಿಗೆ ಏಟ್ ಆಯ್ತು? ನನ್ನ ತಾಯಿಗೆ ಅತ್ತೆಗೆ ಪಾಪಕ್ಕೆ ಚೂರು ತುಟ್ಟಿ ಆಯ್ತು. ನನ್ನ ತಲೆ ಲೇಟ್ ಆಯ್ತು. ಎಲ್ಲೆಲ್ಲಿ ಹೋಗಿದ್ರು ಪುಟ ಬೆಳಿಗ್ಗೆ? ಇಮಗೋಪುರ ಸ್ವಾಮಿ ಮತ್ತೆ ನಂಜನಗೂಡು. ಅರಮನೆ ನೋಡ್ಕೊಂಡು ವಾಪಸ್ ಊರಿಗೆ ಹೋಗ್ತಿದ್ರಾ? ಸ್ಯಾಟರ್ಡೆ ಹೋಗೋದ ಅಂದ್ರೆ ಫ್ರೈಡೆ ನೋಡ್ಕೊಂಡು ಸ್ಯಾಟರ್ಡೆ ಹೋಗೋದ ಅಂತ ಬಂದಿದ್ವಿ. ಅದು ಅರಮನೆ ನೋಡಿದ್ರಾ? ಇಲ್ಲ, ಬರೀ ಎಕ್ಸಿಬಿಷನ್ ನೋಡ್ಕೊಂಡೆ. ಅರಮನೆನೂ ಇವತ್ತು ನೋಡೋದು ಅಂದ್ಬಿಟ್ಟು ಹೋಯ್ತಿದ್ದಾಗ ಬಲೂನ್ ಅಲ್ಲಿತ್ತು. ನಮ್ಮಮ್ಮ ಮುಂದೆ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಯ್ತು. ಅಮ್ಮ ಆಮೇಲೆ ಮಾತಾಡ್ತೀನಿ ಅಂತ ಡಾಕ್ಟರ್ ನೋಡಿದ್ದೆ. ಬೇಜಾರಾಗ್ತಿತ್ತು. ಇಲ್ಲ, ಬೇರೆ ಹಾಸ್ಪಿಟಲ್ಸ್. ನೀವು ಎಷ್ಟು ಕಡೆ ಬಂದ್ರೆ? ನಾವು ರಾತ್ರಿ ಬಂದ ಸರ್. ನಾವು ಚಿಕ್ಕತ್ತೆ ಆಗ್ಬೇಕು ಲಕ್ಷ್ಮಿ ಅವ್ರಿಗೆ. ಏನ್ ನಾವು ನೋಡಿಲ್ಲ, ಇವರೆಲ್ಲ ನೋಡ್ಕೊಂಡ್ ಬಂದಿದ್ದಾರೆ. ನಮಗೆ ಬಿಡ್ಲಿಲ್ಲ ಸರ್ ನೋಡಕ್ಕೆ. ರಜಾ ಅಂತ ಬಂದಿದ್ದಾರೆ. ಗೊತ್ತಿಲ್ಲ ಸರ್, ಅದು ಆಗುತ್ತೆ ಅಂತ ಅವ್ರಿಗೇನು ಗೊತ್ತಿರುತ್ತೆ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರಿಗೆ ಜಾಸ್ತಿ ಆಗಿದೆ ಸರ್, ಜಾಸ್ತಿ ಆಗಿದೆ ಸರ್. 2 ದೇವಸ್ಥಾನ 3 ದೇವಸ್ಥಾನ ನೋಡ್ಕೊಂಡ್ ಬಂದಿದಾರಂತೆ. ಆಮೇಲೆ ಅರಮನೆ ಹತ್ರ ಬಂದ್ರಂತೆ, ರಶ್ ಇದೆ ಅನ್ಬಿಟ್ಟು ನಾಳೆ ಬರೋಣ ನಡಿ, ಇನ್ನೇನು ಭಾನುವಾರ ತನಕ ಇರ್ತೀವಲ್ಲ ಅಂತ ವಾಪಸ್ ಹೋಗುವಾಗ ಆಗಿರೋದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಹಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಏನು ಸ್ಫೋಟ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಅವರ ಕುಟುಂಬಸ್ಥರನ್ನ ಮಾತಾಡ್ತಾ ಹೋಗ್ತೀರಿ. ಸರ್, ನಿಮ್ ಕಡೆ ಯಾರಿದ್ದಾರೆ ಸರ್? ಎಲ್ಲಿ ಎಲ್ಲ ಮನೆಯವ್ರ ಫ್ಯಾಮಿಲಿ ಎಲ್ಲ ಇದೆ. ಅವರ 4-5 ಜನ ಇದೆ. ನಮ್ಮ ತಂಗಿ ಬಾಬಲ್ ನಂಜನಗೂಡಿಂದ ಮೈಸೂರು ಬಂದು ಅವ್ರ ಕೆಲಸ ಮುಗಿಸ್ಕೊಂಡು ಏನೋ ಎಕ್ಸಿಬಿಷನ್ಗೋ ಎಲ್ಲ ಹೋಗಕ್ಕೆ ಅಂತ ಹೋಗ್ಬಿಟ್ಟು ಬರ್ತಾ ಇರ್ಬೋದು. ಬರ್ತಾ ಇರೋ ಟೈಮಲ್ಲಿ ಆ ನಂಜನಗೂಡ ಬರ್ಬೇಕಾದ್ರೆ 6 ಗೇಟಲ್ಲಿ ಬಸ್ ಹತ್ತಕ್ಕೆ ಬಂದಿರುವಾಗ ಆ ಸಮಯದಲ್ಲಿ ಹಿಂಗಾಗಿ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದಾರೆ. ಅವ್ರು ಪರ್ಚೇಸ್ ಮಾಡೋದಂತ ಹೇಳ್ತಾರೆ ಸರ್? ಇಲ್ಲ, ಪರ್ಚೇಸ್ ಮಾಡೋ ಅಂತದ್ದು ಏನಿಲ್ಲ. ಯಾಕೆಂದ್ರೆ ಅವ್ರೇನ್ ಸಣ್ಣ ಮಕ್ಕಳಲ್ವಲ್ಲ, ಆತರ ಏನಿಲ್ಲ. ಈ ರೀತಿ ಘಟನೆಗಳಿಂದ ಆಕಸ್ಮಿಕವಾದಾಗ ಅದು ನಿಮ್ಗೆ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ, ಮಾತಾಡಕ್ಕೆ ಆಗ್ತಾ ಇಲ್ಲ. ಇನ್ನೂ 3 ಜನ ಗಂಭೀರವಾಗಿ ಗಾಯಗಳಾಗಿದೆ ಅಂತ. ಅದೇ ಎಡದ ಕಾಲಲ್ಲಿ ಇಂಜುರಿ ಮಾಡಿದ್ದಾರೆ. ಸಣ್ಣ ಪುಟ್ಟ ಏಟಾಗಿದೆ, ಐಸಲ್ಲಿದ್ದಾರೆ. ಬಟ್ ಫಂಕ್ಷನ್ ಆಗ್ತಾ ಇಲ್ಲ ಅಂತ ಒಂದು ಮಾಹಿತಿ ನನಗೆ. ಇದಿಷ್ಟು ಏನು ಗಂಭೀರವಾಗಿ ಗಾಯಗೊಂಡಿರುವಂತಹ ಮಹಿಳೆಯ ಅವರ ಕುಟುಂಬಸ್ಥರ ಮಾತುಗಳು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಹಳ್ಳಿ, ಪಬ್ಲಿಕ್ ಕನ್ನಡ, ಮೈಸೂರು. ಹೀಲಿಯಂ ಸ್ಫೋಟದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಬಾಲಕಿ. ಮೈಸೂರಿನಲ್ಲಿ ಆದ ಬ್ಲಾಸ್ಟ್ ಘಟನೆಯನ್ನ ಈ ಬಾಲಕಿ ಹೇಳಿರೋದು. ಅರಮನೆ ನೋಡಿ ವಾಪಸ್ ಬರುವಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಜನರು ದಿಕ್ಕಾಪಾಲಾಗಿ ಓಡ್ಹೋದ್ರು. ಗಾಯಗೊಂಡಿರುವ ನನ್ನ ತಾಯಿ ನೋಡೋದಕ್ಕೆ ಇನ್ನೂ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮಿ ಪುತ್ರಿ ಡಿಂಪಲ್ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ. ಅರಮನೆ ನೋಡಿ ವಾಪಸ್ ಬರ್ತಾ ಇದ್ದಾಗ ಬ್ಲಾಸ್ಟ್ ಆಯಿತು. ಸ್ಫೋಟವಾಗ್ತಾ ಇದ್ದಂತೆ ಅರಮನೆ ನೋಡೋದಕ್ಕೆ ಬಂದಿದ್ದ ಜನ, ಅಲ್ಲಿ ಇಲ್ಲಿ ನಿಂತಿದ್ದ ಜನ ದಿಕ್ಕಾಪಾಲಾಗಿ ಓಡಿ ಹೋದ್ರು.
ಗಾಯಗೊಂಡಿರುವ ನನ್ನ ತಾಯಿಯನ್ನ ಇನ್ನೂ ನೋಡೋದಕ್ಕೆ ಬಿಟ್ಟಿಲ್ಲ ಅಂತ ಗಾಯಾಳು ಲಕ್ಷ್ಮಿ ಪುತ್ರಿ ಡಿಂಪಲ್ ಹೇಳಿದ್ದಾರೆ. ಹೀಲಿಯಂ ಗ್ಯಾಸ್ ಸಿಲಿಂಡರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಈ ಒಂದು ಘಟನೆಯಿಂದ ಪಾರಾಗಿ ಬಂದಂತಹ ಬಾಲಕಿ ಡಿಂಪಲ್ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಪುಟ ಎಷ್ಟೊತ್ತಲ್ಲ ಆಯ್ತು ಈ ಘಟನೆ ಅಂತ? ಅದು 8:20 ಎಲ್ಲ ಆಗಿತ್ತು. ಯಾವ ರೀತಿ ಇತ್ತು ನೋಡಿದಾಗ ಸಂದರ್ಭ ಹೇಗಿತ್ತು? ಗ್ಯಾಸ್ ಬ್ಲಾಸ್ಟ್ ಆಗಿತ್ತು, ಬಾಂಬ್ ತರ ಬ್ಲಾಸ್ಟ್ ಆಯ್ತು. ಯಾರಿಗೆಲ್ಲ ಏಟ್ ಆಯ್ತು? ತಾಯಿಗೆ ಏಟ್ ಆಯ್ತು? ನನ್ನ ತಾಯಿಗೆ ಅತ್ತೆಗೆ ಪಾಪಕ್ಕೆ ಚೂರು ತುಟ್ಟಿ ಆಯ್ತು, ತಲೆ ಲೇಟ್ ಆಯ್ತು. ಎಲ್ಲೆಲ್ಲಿ ಹೋಗಿದ್ರಿ ಪುಟ ಬೆಳಿಗ್ಗೆ? ಇಮಗೋಪುರ ಸ್ವಾಮಿ ಮತ್ತೆ ನಂಜನಗೂಡು. ಅರಮನೆ ನೋಡ್ಕೊಂಡು ವಾಪಸ್ ಊರಿಗೆ ಹೋಗ್ತಿದ್ರಾ? ಸ್ಯಾಟರ್ಡೆ ಹೋಗೋದ ಅಂದ್ರೆ ಫ್ರೈಡೆ ನೋಡ್ಕೊಂಡು ಸ್ಯಾಟರ್ಡೆ ಹೋಗೋದ ಅಂತ ಬಂದಿದ್ವಿ. ಅದು ಅರಮನೆ ನೋಡಿದ್ರಾ? ಇಲ್ಲ, ಬರೀ ಎಕ್ಸಿಬಿಷನ್ ನೋಡ್ಕೊಂಡೆ ಅರಮನೆನೂ ಇವತ್ ನೋಡೋದು ಅಂದ್ಬಿಟ್ಟು ಹೋಯ್ತಿದ್ದಾಗ ಬಲೂನ್ ಅಲ್ಲಿತ್ತು. ನಮ್ಮಮ್ಮ ಮುಂದೆ ಹೋಗ್ಬೇಕಾದ್ರೆ ಬ್ಲಾಸ್ಟ್ ಆಯ್ತು. ಅಮ್ಮ ಆಮೇಲೆ ಮಾತಾಡ್ತೀನಿ ಅಂತ ಡಾಕ್ಟರ್ ನೋಡಿದ್ದೆ. ಬೇಜಾರತ್ತೆ. ಮತ್ತೆ ಹುಷಾರಾಗಿದೆ? ಇಲ್ಲ, ಬೇರೆ ಆಸ್ಪತ್ರೆ. ಅಮ್ಮ ನೀವು ಎಷ್ಟು ಕಡೆ ಬಂದ್ರೆ? ನಾವು ರಾತ್ರಿ ಬಂದ ಸರ್. ನಾವು ಚಿಕ್ಕತ್ತೆ ಆಗ್ಬೇಕು ಲಕ್ಷ್ಮಿ ಅವ್ರಿಗೆ. ಏನ್ ನಾವು ನೋಡಿಲ್ಲ, ಇವರೆಲ್ಲ ನೋಡ್ಕೊ ಬಂದಿದ್ದಾರೆ. ನಮಗೆ ಬಿಡ್ಲಿಲ್ಲ ಸರ್ ನೋಡಕ್ಕೆ. ರಜಾ ಅಂತ ಬಂದಿದ್ದಾರೆ. ಈ ರೀತಿ ಆದ್ರೆ ಬಲೂನ್ ಸ್ಫೋಟ ಆಗುತ್ತೆ ಗೊತ್ತಿಲ್ಲ ಸರ್. ಅದು ಆಗುತ್ತೆ ಅಂತ ಅವ್ರಿಗೇನು ಗೊತ್ತಿರುತ್ತೆ ಸರ್. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲೇ ಲೇಟ್ ಆಗಿದೆ ಅವ್ರಿಗೆ ಜಾಸ್ತಿ ಆಗಿದೆ ಸರ್. ಜಾಸ್ತಿ ಆಗಿದೆ ಸರ್. 2 ದೇವಸ್ಥಾನ 3 ದೇವಸ್ಥಾನ ನೋಡ್ಕೊ ಬಂದಿದಾರಂತೆ. ಆಮೇಲೆ ಅರಮನೆ ಹತ್ರ ಬಂದ್ರಂತೆ, ರಶ್ ಇದೆ ಅನ್ಬಿಟ್ಟು ನಾಳೆ ಬರೋಣ ನಡಿ, ಇನ್ನೇನು ಭಾನುವಾರ ತನಕ ಇರ್ತೀವಲ್ಲ ಅಂತ ವಾಪಸ್ ಹೋಗುವಾಗ ಆಗಿರೋದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಏನು ಸ್ಫೋಟ ಪ್ರಕರಣದಲ್ಲಿ ಗಂಭೀರವಾಗಿ ಗಾಯಗೊಂಡಂತಹ ಅವರ ಕುಟುಂಬಸ್ಥರನ್ನು ಮಾತಾಡ್ತಾ ಹೋಗ್ತೀರಿ. ಸರ್, ನಿಮ್ ಕಡೆ ಯಾರಿದ್ದಾರೆ ಸರ್? ಎಲ್ಲಿ ಎಲ್ಲ ಮನೆಯವ್ರ ಫ್ಯಾಮಿಲಿ ಎಲ್ಲ ಇದೆ. ಎಷ್ಟು ಜನ ಇದೆ? ಅವರ 4-5 ಜನ ಇದೆ. ಯಾರಿಗೆ ಗೇಟ್ ಆಗಿದೆ? ನಮ್ಮ ತಂಗಿ. ಎಲ್ಲೋಗಿದ್ರು? ಇಲ್ಲಿ ಬರ್ತಾ ಇದ್ರು? ಬಾಬಲ್ ನಂಜನಗೂಡಿಂದ ಮೈಸೂರು ಬಂದ್ರು. ಬಂದು ಅವ್ರ ಕೆಲಸ ಮುಗಿಸ್ಕೊಂಡು ಏನೋ ಎಕ್ಸಿಬಿಷನ್ಗೋ ಎಲ್ಲ ಹೋಗಕ್ಕೆ ಅಂತ ಹೋಗ್ಬಿಟ್ಟು ಬರ್ತಾ ಇರ್ಬೋದು. ಬರ್ತಾ ಇರೋ ಟೈಮಲ್ಲಿ ನಂಜನಗೂಡು ಆಗಿ ಬರ್ಬೇಕಾದ್ರೆ 6 ಗೇಟಲ್ಲಿ ಬಸ್ ಹತ್ತಕ್ಕೆ ಬಂದಿರುವಾಗ ಆ ಸಮಯದಲ್ಲಿ ಹಿಂಗಾಗಿ ಬಸ್ ಹತ್ತಕ್ಕೆ ಹೋಗ್ತಾ ಇದ್ರು. ಬರುವಿಗೆ ಅವ್ರು ಪರ್ಚೇಸ್ ಮಾಡೋದಂತ ಹೇಳ್ತಾ ಸರ್? ಇಲ್ಲ, ಪರ್ಚೇಸ್ ಮಾಡೋ ಅಂತದ್ದು ಏನಿಲ್ಲ. ಯಾಕೆಂದ್ರೆ ಅವ್ರೇನು ಸಣ್ಣ ಮಕ್ಕಳಲ್ವಲ್ಲ, ಆತರ ಏನಿಲ್ಲ. ಈ ರೀತಿ ಘಟನೆಗಳಿಂದ ಆಕಸ್ಮಿಕವಾದಾಗ ಅದು ನಿಮ್ಗೆ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ, ಮಾತಾಡಕ್ಕೆ ಆಗ್ತಾ ಇಲ್ಲ.